ಅದು ಹಸಿರು ಕಲ್ಲರೇ ಇತ್ತು. ಆಶ್ಚರ್ಯ ಆಯ್ತು. ಮತ್ತೆ ಇನ್ನೂ ಒಂದಿಷ್ಟು ಅನುಷ್ಠಾನ ಮಾಡ್ದ. ಅನುಷ್ಠಾನ ಮಾಡಿದ್ಮೇಲೆ ಮತ್ತೆ ಇದೆಲ್ಲ ಒಂದ್ ರೀತಿ ಕೆಂಪು ವರ್ಣ ಆಗ್ಲಿ ಅಂತೇಳಿ ಶಾಪ ಆಗ್ತಾನೆ. ಎಲ್ಲಾ ವಸ್ತುಗಳು ಕೆಂಪಾಯಿತು, ಆದ್ರೆ ಗಿಣಿ ಕೆಂಪಾಗ್ಲಿಲ್ಲ. ಅವಾಗ ಆಶ್ಚರ್ಯ ಆಯ್ತು. ಎಲ್ಲ ಜನ ಬಂದು ಆ ಮಾಂತ್ರಿಕ ಏನೆಲ್ಲ ಆಶ್ಚರ್ಯ. ಯಾಕೆಂತಂದ್ರೆ ಈ ಒತ್ತಡದಲ್ಲೂ ಸಹ, ಈ ಕೆಲಸದಲ್ಲೂ ಸಹ, ನೀವಿಲ್ಲಿ ಬಂದರೂ ಸಹ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮನ ಮರೀಲಿಲ್ವಲ್ಲ. ಅದ್ ನೋಡಿ ನನಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಬರ್ಬೇಕಾದ್ರೆ ಕಷ್ಟ ಅನಿಸ್ತು. 2 ದಿನಕ್ಕೆ ಹೇಗಪ್ಪ ಹೋಗೋದು ಬೇಡ ಅಂತೇಳಿ. ಇಲ್ಲಿ ಬಂದ್ಮೇಲೆ ಅನಿಸ್ತು ನನಗೆ ಹೇಳ್ಬೇಕಂತಂದ್ರೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ದೀನಿ. ಬಟ್ ಒಂದು ಏನಂತಂದ್ರೆ ಈ ಕಾರ್ಯಕ್ರಮವನ್ನ ಇಷ್ಟು ಹೇಳ್ಬೇಕು ಅಂತಂದ್ರೆ ನಮ್ಮ ಕಿಕ್ಕೇರಿ ಕೃಷ್ಣಮೂರ್ತಿ ಹೇಳ್ದಂಗೆ ಕನ್ನಡ ದೇಶ, ಕನ್ನಡ ನಾಡು, ಭಾರತ ದೇಶ ಒಂದು ರೀತಿ ಶ್ರೇಷ್ಠವಾದ ದೇಶ. ಎಲ್ಲರೂ ಹೇಳ್ತಾರೆ ಎಲ್ಲ ದೇಶಕ್ಕೂ ಬೇಕಾದ್ರೆ ಅಲ್ಲಿಯ ಸಂಸ್ಕೃತಿ, ಅಲ್ಲಿಯ ಸಂಸ್ಕಾರ ಹಂಚೋ ಶಕ್ತಿ ಯಾವ್ದಕ್ಕಾದ್ರೂ ದೇಶಕ್ಕಿದೆ ಅಂತ ಅಂದ್ರೆ ಇಲ್ಲಿ ಎದೆ ತೊಟ್ಕೊಂಡು ಹೇಳೋ ದೇಶ ಅದು ಭಾರತ ಅಂತ ಹೆಮ್ಮೆಯಿಂದ ನಾನು ಹೇಳ್ಕೊಡ್ತೀನಿ. ಅದ್ರ ಜೊತೆಗೆ ಭಾರತ ದೇಶವನ್ನ, ನಮ್ಮ ಸಂಸ್ಕೃತಿಯನ್ನ ಸ್ವಾಮಿ ವಿವೇಕಾನಂದರು ಬಹಳಷ್ಟು ಉಪನ್ಯಾಸವನ್ನ ಮಾಡಿದ್ರು. ಕರ್ನಾಟಕ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಗಿರೀಶ್ ಶೆಟ್ಟಿ ಇವರು ಶಾಲು ಹೊದಿಸಿ ಸನ್ಮಾನಿಸಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಶಾಲು ಹೊದಿಸಿ ಸನ್ಮಾನಿಸಲು ಗಿರೀಶ್ ಶೆಟ್ಟಿ ಇದ್ದಾರೆ. ಫಲಪುಷ್ಪ ಕೊಡ್ಲಿಕ್ಕೆ ಶೇಖರ್ ಶೆಟ್ಟಿ ಫ್ರಮ್ ಅರಗುಡುಪಿ ಗ್ರೂಪ್ ಆಫ್ ರೆಸ್ಟೋರೆಂಟ್ ಇವರು ಫಲಪುಷ್ಪ ಕೊಡ್ಬೇಕಂತ ಕೇಳ್ತಾ ಇದ್ದೇನೆ. ಅವರಿಗೆ ಸನ್ಮಾನ ಪತ್ರವನ್ನು ಹರೀಶ್ ಶೇರಿಗಾರ್, ಬಹುಶಃ ಅವರಿಗೆ ಇನ್ನು ಹಿನ್ನೆಲೆ ಗಾಯಕರಾಗಿ ಬರಲಿಕ್ಕೆ ಸಾಧ್ಯ ಇದೆ. ಹರೀಶ್ ಅವರು ಸನ್ಮಾನ ಪತ್ರ ಕೊಡ್ಬೇಕಂತ ಕೇಳ್ತಾ ಇದ್ದೇನೆ. ಹಾಗೂ ನೆನಪಿನ ಕಾಣಿಕೆಯನ್ನು ಕರುಣಾಕರ್ ಶೆಟ್ರು, ಪ್ರೆಸಿಡೆಂಟ್ ಹೋಟೆಲ್, ಕರುಣಾಕರ್ ಶೆಟ್ರು ಅವರು ನೆನಪಿನ ಕಾಣಿಕೆ ಕೊಡ್ಬೇಕಂತ ಕೇಳ್ತಾ ಇದ್ದೇನೆ. ದಯವಿಟ್ಟು ಚಪ್ಪಾಳೆಯೊಂದಿಗೆ ಅವರಿಗೆ ಗಿಫ್ಟ್, ಸಾಪಿಲ್ ಅವರು ದಯಮಾಡಿಸಿದ ಗಿಫ್ಟ್, ಇದನ್ನು ಪ್ರವೀಣ್ ಶೆಟ್ಟಿ ಅವರಿಂದ ಶ್ರೀ ಚಾಲೆಂಜಿಂಗ್ ಹಿರಿಯರಿಗೂ ಸ್ನೇಹಿತರಿಗೂ ಹಾಗೆ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೂ ಅನಂತ 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 ಧನ್ಯವಾದಗಳು. ಹ್ಯಾಟ್ರಿಕ್ ಇದು ದುಬೈ ಸಂಘಕ್ಕೆ ಬರೋದೀಗ ಮೊದಲೊಂದು ಸಲ, 2ನೇ ಸಲ ಆಯ್ತಿದ್ದು, 3ನೇ ಸಲ. ಸೊ ಯಾವಾಗಲೂ ಪ್ರತಿ ಸಲ ಬಂದಾಗಲೂ ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಬೆಂಬಲ ಇದೇ ಥರ ಇರುತ್ತೆ. ಖಂಡಿತ ಇದೇ ಥರ ಕೊಡ್ರಿ. ಈಗಲೇ ಮಾತು ಮುಗಿಸ್ಬಿಟ್ರೆ ಇನ್ನು ಬುಲೆಟ್ ಇದ್ದಾರೆ, ಎಲ್ಲರದ್ದು ಪ್ರೋಗ್ರಾಮ್ ಇದೆ. ಖಂಡಿತ ಮಾತಾಡೋಣ, ಎಲ್ಲರ ಜೊತೆ ಒಂದು ಸ್ವಲ್ಪ ನಕ್ಕು ನಲಿಯೋಣ ಅಂತ ಹೇಳ್ತೀನಿ. ಧನ್ಯವಾದಗಳು. ಇವರಿಗೆ ಕರ್ನಾಟಕ ಸಂಘ ದುಬೈಯ ಪರವಾಗಿ ನಾವು ಶಾಲು ಹೊದಿಸಿ ಸನ್ಮಾನಿಸಿದ್ದಾರೆ. ಇವರೇನು ಫಲಪುಷ್ಪವನ್ನು ಮನೋಹರ ಸನ್ಮಾನ ಪತ್ರವನ್ನು ವಾಲ್ಟರ್ ನಂದಲಿಕೆ ಇವರು ಕೊಡಬೇಕಂತ ಕೇಳ್ತಾ ಇದ್ದೇನೆ. ವಾಲ್ಟರ್ ನಂದಲಿಕೆ ಇವರು taijworld.com ಸನ್ಮಾನ ಪತ್ರ. ಇಲ್ಲಿ ಕಾರ್ಯಕ್ರಮದ ಪಟ್ಟಿ. ನೀವೆಲ್ಲ ಎಷ್ಟೊತ್ತು ಊಟ ಮಾಡೋದು? ಮಲಗೋದು ಮಲ್ಕೊಳ್ಳಿ. ಪರವಾಗಿಲ್ಲ. ಹೊಟ್ಟೆ ಹಸಿವಲ್ಲಿ ಇಷ್ಟೊಂದು ನಗ್ತಾ ಇದ್ದೀರಾ ಅಂದ್ರೆ ಈ ಒಂದು ವೇದಿಕೆ ಮೇಲಿರೋ ಎಲ್ರಿಗೂ, ಸ್ವಾಮಿಗಳಿಗೆ, ವೇದಿಕೆಯ ಮೇಲಿರುವಂಥ ಜಫರುಲ್ಲಾ ಸರ್ಗೆ ಎಲ್ರಿಗೂ ನನ್ನ ಧನ್ಯವಾದಗಳು. ಮುಖ್ಯವಾಗಿ ನನ್ನ ಅಂದರೆ ಒಬ್ಬ ಸಣ್ಣ ಕಲಾವಿದ ಅಂತಲೇ ಹೇಳ್ಬೋದು. ನಾನು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಲ್ಲ ಕೆಲಸ ಕಾಲಿಟ್ಟಿದ್ದೀನಿ, ಅಥವಾ ಕೈ ಇಟ್ಟಿದ್ದೀನಿ, ಕಾಲೇ ಇಟ್ಟಿಲ್ಲ ಅಂತ ನಾನು ಅನ್ಕೊಂಡಿದ್ದಾರೆ. ಆದರೂ ಈ ಒಂದು ಸಣ್ಣ ಕಲಾವಿದನ್ನ ಅಲ್ಲಿಂದ, ನಮ್ಮ ದೇಶದಿಂದ, ಕರ್ನಾಟಕದಿಂದ ಇಲ್ಲಿ ತನಕ ಕರೆಸಿ ನಿಮ್ಮನ್ನೆಲ್ಲ ನೋಡೋ ಅವಕಾಶ ಮಾಡಿಕೊಟ್ಟು
ಗಿರೀಶ್ ಅವರಿಗೆ ಮೊದಲು ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಅಲ್ಲಿ ಇಡೀ ತಿಂಗಳು ರಾಜ್ಯೋತ್ಸವ ನಡೀತಾ ಇರ್ತದೆ. ಎಲ್ಲೋದ್ರೂ ಹಾಡು ಕೇಳಿಸ್ಕೊಂತಾರೆ. ನಾವು ಆಡುವ ನುಡಿ ಅಂತ ಇಲ್ಲೊಂದು ಅಲ್ಲೊಂದು ಇನ್ನೊಂದು ಮಾತ್ರ ಕೇಳಿಸ್ಕೊಂತ ಇರ್ತಾರೆ. ತುಂಬ ಮಾಮೂಲು ಕನ್ನಡ. ಆದರೆ ದುಬೈಗೆ ಬಂದ್ಮೇಲೆ ನನಗೆ ಅನಿಸಿದ್ದು ನಿಜವಾದ ಕನ್ನಡಿಗರನ್ನ ಇಲ್ಲಿ ನೋಡಿದ್ದೀನಿ ಅಂತ. ಸರ್ ತುಂಬ ಜಾಸ್ತಿ ಆಯ್ತು ಮಾತು. ಓಕೆ, ಅಲ್ಲ ನಿಮಗೆಲ್ಲ ಹೊಟ್ಟೆ ಹಸಿವಲ್ಲ, ಬೇಗ ಎಲ್ಲ ಮನೆಗೆ ಹೋಗ್ಬೇಕಂದ್ರೆ. ಬುಲೆಟ್ ಪ್ರಕಾಶ್ ಅವರಿಗೆ ಸನ್ಮಾನ ಪತ್ರ ಶ್ರೀ ರವೀಶ್ ಗೋಡೆ ಅವರಿಂದ. ನೆನಪಿನ ಕಾಣಿಕೆ ಶ್ರೀ ಪ್ರವೀಣ್ ಶೆಟ್ಟಿ.